ರೋಜಾ, ಯಾಕೆ ಮಗ ಹೋಗ್ನಿಲ್ಲ ಇವತ್ತು? ರಜವಾ? ಇಲ್ಲ ಕಣಜಿ, ನಾನೇ ಹೋಗ್ನಿಲ್ಲ. ಯಾಕವಾ, ಯಾಕೆ ಹುಷಾರಿಲ್ವಾ? ಏನಿಲ್ಲ, ಯಾಕೆ ಹೋಗಕ್ಕಾಗ್ನಿಲ್ಲ. ಟೈಮ್ ಬೇರೆ ಆಗ್ಬಿಟ್ಟಿತ್ತು, ಎದ್ದೇಳನೂ ಇಲ್ವಲ್ಲ, ಅದಕ್ಕೆ ಹೋಗ್ನಿಲ್ಲ. ಮೇಡಮ್ಗೆ ಫೋನ್ ಮಾಡಿದೆ, ಬರೀಕಿಲ್ಲ ಇವತ್ತು, ಯಾರ ಸತ್ತಾಗೋರೆ ಅಂತ. ಅವರು ಬರೀ ಇದೇ ಆಯ್ತು ನಿಮ್ದು ಅಂದ್ಬಿಟ್ಟು ಕಟ್ ಮಾಡಿದ್ಲವಮ್ಮ. ವಾ, ನೀನು ಯಾರು ಬಲವಂತಿಂದ ಹೋಗು ಅಂತಿರೋರು ಮನೇಲೇ ಇದ್ರೆ ಆಯ್ಕಿಲ್ವಾ? ನೀನೇ ತಾನೇ ಹೋಯ್ತೀನಿ ಅನ್ನೋದು. ಸುಮ್ಮನೆ ರವ ಹೋದ್ರೇನು, ಮನೇಲಿ ಕುತ್ಕೊಂಡು ಏನು ಮಾಡಿ? ಇವತ್ತೇನೋ ಯಾಕೋ ಆಗ್ನಿಲ್ಲ, ಅದಕ್ಕೆ ಸುಮ್ಮನೆ ಅದೇ. ಊಟಕ್ಕೆ ಏನು ಮಾಡಾನೆ? ಪೂಜನ್ ಕೇಳು. ಹ್ಞೂ, ನನ್ನೇನು ಕೇಳಿರಿ? ಹೇಳು ಮಗನಾರು ತಿನ್ಬೇಕು ಅಂತಂದ್ರೆ ಏನು ಹೇಳಕ್ಕೇಲ್ವಲ್ಲ ನೀನು. ಎಲ್ಲ ಬಿಸಿರು ಹೆಂಗೆ ಹೇಳ್ತಾರೆ, ಅದು ತಿನ್ಬೇಕು ಇದು ತಿನ್ಬೇಕು ಅಂತ. ನೀನು ಏನು ಕೇಳಕ್ಕೇಳಪ್ಪ. ಅಯ್ಯೋ, ಏನು ಕೇಳಿ ಯಾಕಜ್ಜಿ? ಯಾಕವ ನೀನು ಹೇಳ್ಕತೆ ಎಲ್ಲ ಬಾಯ್ಬಿಟ್ಟು? ಯಾಕೆ ನಮ್ಗೆ ಕಷ್ಟ ಆಯ್ತದೆ ಮಾಡ್ಕೊಡಕ್ಕೆ ಅಂತವ? ಅಯ್ಯೋ ಹಂಗಲ್ಲ ಕಣಮ್ಮ, ಸುಮ್ಮನೆ. ಏನು ಸುಮ್ಮನೆ? ನಂಗೆ ಗೊತ್ತಿಲ್ವಾ ಬಸ್ರಿಗೆ ಅದು ಇದು ತಿನ್ಬೇಕು ಅನಿಸ್ತದೆ. ನೀನು ಏನು ತಿನ್ನಕ್ಕಿಲ್ಲ, ಕೇಳಕ್ಕೂ ಇಲ್ಲ. ಏನು ಮಾಡ್ತೀವಿ, ನಾವೇನು ಉಣ್ತೀವಿ ಅದನ್ನೇ ಉಣ್ಕ ಇರ್ತಿದ್ದಿ. ಒಳ್ಳೆ ಕತೆ ಹೆಣ್ಣು. ಹೇಳು, ಏನು ತಿನ್ಬೇಕು ಅನಿಸ್ತದೆ? ಅಡುಗೆ ಮಾಡ್ತೀನಿ ಮಧ್ಯಾಹ್ನಕ್ಕೆ. ಏನು ಬೇಡ ಬಿಡಮ್ಮ. ತಿರ್ಗಂಗೆ ಏನದ? ಹೇಳವ, ಅದಕ್ಕೆ ನಾಚಿಕೆಯ? ಏನು ಬೇರೆಯವ್ರ ಮನೆ ಕಂಡಂಗೆ? ಹೇಳು ಪೂಜಾ, ಮಾಡ್ಕೊಡ್ತೀನಿ ಮನೇಲಿ ಏನಲ್ಲ. ಹ್ಞೂ, ಆಯ್ಕಿಲ್ಲ ಅನ್ಕ ಮನೇಲಿ ಇದ್ದು ಇವತ್ತು ನೀನೇ ಮಾಡಿಯಾ? ಮಾಡ್ತೀನಿ ಸುಮ್ಮನಿರು. ಹೇಳವ, ಏನಾರು ತಿನ್ಬೇಕು ಅನಿಸ್ತದ? ಅಮ್ಮ, ಅದು ನನಗೆ ಚಿಕನ್ ಬಿರಿಯಾನಿ ಕಬಾಬ್ ತಿನ್ಬೇಕು ಅನಿಸ್ತದೆ. ಅಯ್ಯೋ ಅಷ್ಟೇ ತಾನೇ, ಮಾಡ್ತೀನಿ ಬಿಡು. ಇನ್ನೇನು ಬೇಕು? ಅಷ್ಟೇ ಸದ್ಯಕ್ಕೆ. ಸರಿ ಮಾಡ್ತೀನಿ, ಏನಾರು ತಿನ್ಬೇಕು ಅನ್ಸ್ದಾಗ ಅಲ್ಲಲ್ಲೇ ಹೇಳು, ಮಾಡ್ಕೊಡ್ತೀನಂತೆ. ಆಯಿತು ಬಿಡಮ್ಮ, ನಾನು ಮಾಡ್ತೀನಿ ಕೂತ್ಕಮ್ಮ. ಅಯ್ಯೋ ನೀನು ಒಬ್ಳೆ ಸಾಕಾಯ್ತಿದ್ದಿ ಬಿಡವ, ನಾನು ಮಾಡ್ತೀನಿ. ಅಯ್ಯೋ ಅಡುಗೆ ಮಾಡೋದು ಕಷ್ಟವಾ? ನಾನು ಮಾಡ್ತೀನಿ ಬಿಡು. ಚಿಕನ್ ತಂದು ಕೊಡು ಸಾಕು. ಸತವ, ಅದೇನು ಈರುಳ್ಳಿ ಬೆಳ್ಳುಳ್ಳಿ ಬಿಡಿಸ್ಕೊಟ್ಟನು. ಹೋಗು ಪಾರ್ವತಿ, ಕೋಳಿ ತಂದು ಕೊಡು. ತಗೊಬತ್ತೀನಿ, ಅದೇನು ರೆಡಿ ಮಾಡ್ಕೊಳ್ಳಿ. ಕೊಡವ, ಅದೇನು ಈರುಳ್ಳಿ ಬೆಳ್ಳುಳ್ಳಿ ಬಿಡಿಸ್ಕೊಟ್ಟನು. ಏನು ಜಾಸ್ತಿ ಇಲ್ಲ ಬಿಡಜ್ಜಿ, ಮಾಡ್ಕೊತೀನಂತೆ. ಕೂತ್ಕೊಳ್ಳಿ ಸುಮ್ಮನೆ ನೀವು. ನಡಿಯಕ್ಕ, ನಾನೇನಾರು ಮಾಡ್ಕೊಟ್ಟನು? ಬೇಡ ಬೇಡ, ಯಾರು ಮಾಡೋದು ಬೇಡ, ನಾನು ಒಬ್ಳೆ ಮಾಡ್ತೀನಿ, ಕೂತ್ಕೊ ಮಾತಾಡಿ. ಅಯ್ಯೋ ನನ್ನ ಮಗ ಹಂಗೆ ಎಲ್ಲನೂ ಮಾಡಕ್ಕೆ ಬಟ್ಟಾಡ್ತದೆ. ಆ ದೇವರು ಇಂಥ ಚಿಂದಂತ ಮಗಿಗೆ ಒಳ್ಳೇದು ಮಾಡ್ನಿಲ್ವಲ್ಲ. ಎಲ್ಲ ಮತ್ತೆ ಒಳ್ಳೇರ್ಗೆ ಒಳ್ಳೇದೇ ಆಯ್ತದೆ ಯಾವಾಗಲೂ ಅಂತಾರಲ್ಲ. ಏನು ಒಳ್ಳೇದಾಯ್ತು ನನ್ನ ಮಗಿಗೆ? ಚಿಕ್ಕದ್ರಿಂತ ಬರೀ ಕಷ್ಟನೆಯ, ಈಗಲೂ ಕಷ್ಟನೆಯ. ಭಗವಂತ ಹೆಂಗೋ ಒಂದು ಮಗ ಕೊಟ್ಟಿದ್ದ, ಅದನ್ನೂ ಕಿತ್ಕೊಂಡ. ಅವಳ ಗಂಡನೂ ಜೈಲ್ಗೆ ಹೋಗಿ ಕೂತವನೆ. ಏನವ್ಳ ಜೀವನನೇ ಸರಿ ಇಲ್ಲಕ್ಕಂತ ಹಾಕು. ಅಯ್ಯೋ ಏನು ಮಾಡಿರಿ, ಹಣೆ ಬರನೇ ಸರಿಯಾಗಿ ಬರ್ದಿಲ್ಲ ಅವಳಿಗೆ. ಮನ್ಸಲ್ಲೇ ನೋವು ತಿಂತಾಳೆ, ಮ್ಯಾಲೆ ನಗ್ನಗ್ತಾ ಅವಳೆ ಹಂಗೆ ಅಷ್ಟೇ. ಇನ್ನೆಲ್ಲರೂ ಎಲ್ಲಿ ಬೇಜಾರು ಮಾಡ್ಕೊಂಡರು ಅಂತ. ಉಂಕನಜ್ಜಿ, ಅಕ್ಕ ನೋಡಿದ್ರೆ ನಂಗಂತೂ ಹಸಿ ಬೇಜಾರಾಯ್ಕಿಲ್ಲ. ಪಾಪ, ಹಿಂಗೆ ಆಗ್ಬಾರ್ದಿತ್ತು. ಸುಮ್ಮನಿರು, ನೋಡಿಬೇಡಿ ಮಾಡ್ನಿಲ್ಲ ಅವೆಣ್ಣ. ಆತಾತ್ರ ಹೋಗಿ ಗಂಡು ಬಂದ್ಬಿಟ್ಟ, ಕೆಂಪೆ ಅಂದ್ಬಿಟ್ಟು ಮದುವೆ ಮಾಡಿ ಕಳಿಸ್ಬಿಟ್ರು. ಈಗ ನೋಡು ಹಿಂಗಾಗಿ ಕೂತದೆ. ಅವಳು ನೋಡಿದ್ರೆ ರಾಣಿ ಹಂಗೆ. ಉಂಕನಜ್ಜಿ, ಪಾಪ ಅವಳು ಹಂಗೆ, ಅಕ್ಕನೂ ಹಿಂಗೆ. ಅಯ್ಯಪ್ಪ, ಅವ್ರಿಗೋಲ್ಸ್ಕೊಂಡ್ರೆ ನೀನೇ ಚೆನ್ನಾಗಿದ್ದೀಕ, ಸುಮ್ಮನಿರು. ಅಯ್ಯೋ, ನಾನು ಚೆನ್ನಾಗ್ಬಿಟ್ರೆ ಆಯ್ತಾ? ರಾಣಿನೇನೋ ಚೆನ್ನಾಗಿರ್ಬೋದು, ಅವಳಿಗೊಂಚೂರು ದುಡ್ಡು ಕಾಸು ಕೊಟ್ಟು ಹೆಲ್ಪ್ ಮಾಡಿದ್ರೆ ಚೆನ್ನಾಗಾಯ್ತಾಳೆ. ಆದರೆ ಅಕ್ಕನ ಜೀವನ ಹೆಂಗಾಗೋಯ್ತಲ್ಲ. ಇನ್ನೊಂದು ಮದ್ಗಿದ್ವಿ ಆಗಕ್ಕಿಲ್ವಂತ? ಬೇಡ ಬೇಡ, ಸುದ್ದಿನೇ ಎತ್ಬೇಡ ಅಂತಾಳೆ. ನಾವು ಹೇಳ್ದೋ, ಆಗವ ಒಬ್ಳೆ ಎಷ್ಟು ದಿನ ಅಂತಿದ್ದಿ, ಒಳ್ಳೆ ಕಡೆ ನೋಡ್ತೀವಿ ನಿಧಾನಕ್ಕೆ ವಿಚಾರಿಸಿ ಮಾಡದ ಅಂತಂದು. ಎಷ್ಟು ಹೇಳಿದ್ರು ಕೇಳಕ್ಕಿಲ್ಲ. ನೀವು ಬಲ ಅಂತ ಮಾಡಿದ್ರೆ ನಾನು ಮನೇಲೇ ಇರಕ್ಕಿಲ್ಲ ಅಂತಾಳೆ. ಏನು ಮಾಡಿ ಹೇಳು? ಅದಕ್ಕೆ ಹೆಂಗೋ ಇರಲಿ ಅಂತ ಸುಮ್ಮನೆ ಆಗಿವಿ. ಇನ್ನೊಂದು ದಿನ ಆಗಲಿ, ಆಮೇಲೆ ಮಾತಾಡೋಕ್ಕಾಯ್ತದೆ. ಹೆಂಗೋ ಮಗನಾರು ಆಗಿದ್ರೆ ಎಂತೆದವಳ ಜೊತೆಲಿರೋದು. ಎಲ್ಲ ನೋವು ಮರ್ತ್ಕೊಂಡು ನೆಮ್ಮದಿ ಕಾಲ ಕಳೀಲಿ ಅಂತ ಅನ್ಬೋದು. ಮಗನೂ ಇಲ್ಲ, ಇತ್ತ ಗಂಡನೂ ಇಲ್ಲ, ಯಾರೂ ಇಲ್ಲ. ಹೆಂಗೆ ಸುಮ್ಮನಾಗದು ಹೇಳು? ಅದಕ್ಕೆ ಇನ್ನೊಸಿ ದಿನ ಆಗಲಿ, ಆಮೇಲೆ ಒಪ್ಸಕ್ಕಾಯ್ತದೆ ಅಂತ ಸುಮ್ಮನೆ ಆಗಿವಿ. ಉಂಕಂದು ಸುಮ್ಮನಿರಿ, ಮಾಡಬೇಕು ಮದುವೆಯ. ಒಂಟಿಯಾಗಿರೋಕ್ಕಾಗದ? ಮತ್ತೆ ನಿಂದು ಹಾಸ್ಪಿಟ್ಲಿಗೆ ತೋರಿಸ್ತಿದ್ಯಾ? ತೋರಿಸೀನಿ. ವಾಂತಿ ಕಡಿಮೆ ಆಗಿರೋದು, ಇನ್ನೂ ಹಂಗೆ ಕಕ್ಕೊಂಡಿಯೋ? ಇಲ್ಲ, ಈಗೀಗೋಸಿ ಕಡಿಮೆ ಆಯ್ತದೆ. ಮಾತ್ರೆ ಕೊಟ್ಟಾರೆಲ್ಲ ನುಂಗ್ತಾವನಿ, ಅದಕ್ಕೆ ಕಮ್ಮಿ ಆಗದೆ. ಮಾತ್ರೆ ಇಲ್ಲ ಅಂದರೆ ಯಪ್ಪ ಆಯ್ಕೆ ಇಲ್ಲ ಕಣಜಿ. ಫುಲ್ಲು ವಾಮಿಟು. ಒಂದು ನೀರು ಕಂಡ್ರೂ ಆಯ್ಕಿಲ್ಲ, ಒಂದು ಅನ್ನ ಬೇಯ್ತಾರೆ ಸ್ಮೆಲ್ಲು, ಯಾವ ಸ್ಮೆಲ್ಲು ಆಯ್ಕಿಲ್ಲ ಕಣಜಿ. ಯಪ್ಪ ಸದ್ಯ ಈಗೋಸಿ ಪರವಾಗಿಲ್ಲ. ಹಂಗೆ ಕಣ್ ಸುಮ್ಮನಿರೋದು 3 ತಿಂಗಳು, ಆಮೇಲೆ ಸರಿ ಹೋಯ್ತದೆ. ಈಗ 2 ತಿಂಗಳು ತುಂಬ್ತಾ? 2 ತಿಂಗಳಾಯ್ತು. ಒಂದು 3 ತಿಂಗಳ ಗಂಟ ಜೋಪಾನ. ನಿನ್ನ ಗಂಡ ಬಂದಿಲ್ಲ? ಬರೋ ಕೇಳುವೆ. ಬಿರಿಯಾನಿ ಮಾಡ್ತಾರಲ್ಲ, ಊಟ ಮಾಡ್ಕೊ ಹೋಗಾರಪ್ಪ. ಅಯ್ಯೋ ಬಂದಾರ, ಕೆಲಸ ಅಂತಾರೆ. ಅಯ್ಯ ಬಂದು ಊಟ ಮಾಡ್ಕೊ ಹೋಗ್ಲಾಕು, ತೊಳಿಕೊಳ್ಳೋದು ಬೇಡ. ಫೋನ್ ಮಾಡು ಹಂಗನ್ನು. ಅಂತೀನಿ ಬಿಡಿ. ನೀನು ಏನೇನು ಬೇಕು ಮಾಡಿಸ್ಕೊ ತಿನ್ನು, ಸುಮ್ಮನೆ ಮೂಗಿ ಹಂಗಿರ್ಬೇಡ. ನಮ್ಮ ಅವ್ವನ ಕಷ್ಟ ಆಯ್ತದೆ ಮಾಡೋಕ್ಕೆ ಅಂತವಾ? ಅಯ್ಯೋ ಇಲ್ಲ, ನನಗೇನು ಅಷ್ಟೊಂದು ಆಸೆನೇ ಆಯ್ಕಿಲ್ಲ ಅಜ್ಜಿ. ಇವತ್ತೆಲ್ಲ ಬಿರಿಯಾನಿ ಕಬಾಬ್ ತಿನ್ಬೇಕು ಅನಿಸ್ತಾ ಅಷ್ಟೇ. ಆಯಿತು, ಅನಿಸ್ದಾಗೆಲ್ಲ ಮಾಡಿಸ್ಕೊ ಊಟ ಮಾಡಿ, ಏನು ಬೇಕು. ಆಯಿತು ಬಿಡಿ. ನಮಗೇನೋ ಬಿರಿಯಾನಿ ಹಿಡಿಯೋಕ್ಕೆಲ್ಲ ಬಿತ್ತಮ್ಮ. ಏನು ಚೆನ್ನಾಗಿ ತೆಳ್ಳಗೆ ಸಾರು ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ಉಣ್ಬೇಕು. ಅದೇನು ಚಂದ ಅಂದೊಳಗೆ ಬಾಡಾಕ ತಿನ್ನೋದು. ಅಯ್ಯಪ್ಪ, ಏನು ಬೆಂಡ್ ತಿನ್ನಂಗೆ ಉಪ್ಪು ಖಾರ ಸಪ್ಪೆ ಏನು ಇರೋಕ್ಕಿಲ್ಲ. ಈಗೆಲ್ಲ ಅದೇ. ಆಗೆಲ್ಲೋ ಅಪರೂಪಕ್ಕೆ ಮಾಡ್ತಿದ್ರು, ಅದು ಮುಸ್ಲಿಮ್ಸ್ ಅವ್ರು ಮಾಡ್ತಿದ್ರು ಅಷ್ಟೇ. ಈಗ ಎಲ್ಲರ ಮನೇಲೂ ಮಾಡ್ತಾರೆ, ಬೇಕಾದಂಗೆ ಮಾಡ್ಕೊ ತಿಂತಾರೆ. ಅದೇ ಎಲ್ರಿಗೂ ಇಷ್ಟ ಆಗಂದು ಸುಮ್ಮನಿರಿ. ಈಗ ಅದೇನೋ ಎಲ್ಲ ಬರೀ ಬಿರಿಯಾನಿ ಅನ್ನೋದೇ. ಮತ್ತೆ ತಂದು ಕೊಟ್ಟ? ತಂದು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಬಿಡಿಸ್ಕೊಟ್ಬಿಟ್ಟು ಶುಂಠಿ ಬೆಳ್ಳೆಲ್ಲ ಆಡ್ಸ್ಕೊಟ್ಬಿಟ್ಟು ಬಂದೆ. ಅಲ್ಲೇ ಹಿಂದ್ಗಡೆ ಬಾಕ್ಲಲ್ಲಿ ಹೋಗಿದೆ. ಅದಕ್ಕೆ ಹಿಂದ್ಗಡೆ ಹೋಗಿದೆ, ಮುಂದ್ಗಡೆನೆ ಬರುವೆ. ಅಯ್ಯೋ ಶಾಂತಿ ಅವಳಲ್ಲವ. ಅಕ್ಕ ಏನು ತರಂಗಿಲ್ಲ ಮನೆಗೆ. ಕೇಳ್ತಾಳಲ್ಲ ಅಂದ್ಬಿಟ್ಟು ಬಂದೆ. ಇನ್ನು ಚಿಕನ್ ಅಂದರೆ ಸಾರು ಕೊಡಕ್ಕ ಅಂತಾಳೆ. ಬಿರಿಯಾನಿ ಅಂದರೆ ಅದನ್ನು ಕೇಳ್ತಾಳೆ. ಅದಕ್ಕೆ ಹಂಗೆ ಬಿಡೋಳು ಜಂಗ್ಲಿ. ಅಕ್ಕ ಗಮ್ಮನಿಸ್ತಾಳಲ್ಲ. ಚೆನ್ನಾಗಿ ಮಾಡ್ತಾಳೆ. ಮಾಡಕ್ಕೆ ಬರಕಿಲ್ವ ಅಡ್ಗೆ? ಯಾಕೆ ಮನೇಲಿ ಕಾಣೆ ಗಮ್ಮಂತದಲ್ನೇ? ಉಂಕನವ ಅಷ್ಟೊತ್ತಿಂದ ಬಿರಿಯಾನಿ ಗಮನ ಹೊಡಿತಾವೆ. ಬಿರಿಯಾನಿ ಗಮನವ ಉಂಕನವ. ಇಲ್ಲಿ ಪಾರ್ವತಿ ಮನೆ ಮಾಡ್ತಿದಾರ, ಅವರೇ ಇರಬೇಕು, ಇನ್ಯಾರು ಮಾಡ್ಯಾರು? ಕೋಳಿ ಯಾವ ಮೈದಲ್ಲಿ ತಕೋದ್ಲಿ, ಇಲ್ಲೇ ಕೂತಿದ್ನಲ್ಲ.
ನೀನು ಕಾಣಕ್ ತಕೋದಳ ಅವ್ರ ಮನೇಲಿ ಏನೋ ಕಣವ ಗಮ್ಮಂತದೆ. ಓ ನೀನು ತಕಬ ಮಾಡ್ತೀನಿ ಚಿಕನ್ ಬಿರಿಯಾನಿಯ. ಹ್ಞೂ ಕಾಸೆಲ್ಲಿ ಬಿದ್ದಿದ್ದದು, ಎಲ್ಲಿ ಬಂದದ ಕಾಸು ಹೇಳು. ಸುಮ್ಮನೆ ನಾವು ಖರ್ಚು ಮಾಡಿ ಇಬ್ಬರಿಗೆ ಯಾಕೆ ಮಾಡ್ಕೋಬೇಕು? ಹೆಂಗೋ ಅವೇನು ಪೂಜಾ ಬಸ್ರಿ ಅಲ್ವಾ, ಅದಕ್ಕೆ ಮಾಡಿರ್ಬೇಕು. ಅಲ್ಲಿಗೆ ಹೋಗಿ ಉಣ್ಕೊ ಬರೋದ ಸುಮ್ಮನಿರು. ಹ್ಞೂ ಯಾರು ಕರೆದಿರೋ ನಿನ್ನ? ಈಗ ಕರಿಬೇಕು ಅವರು. ಸುಮ್ಮನೆ ಹೋಗೋದು ಉಣ್ಬಾ ಅಂತ ಕರಿಕಿಲ್ವಾ, ಆಗ ಕುತ್ಕೊಂಡು ಉಣ್ತಿರ್ತೀನಿ. ಆಮೇಲೆ ನನ್ನ ಕರೆಯಂಗೆ ನೀನು ಬಾ. ಆಗೊಂದು ಮಾತು ನಿನ್ನೂ ಕರೆದಾನೆ ಇದ್ದಾರಾ, ಒಂದು ಮಾತು ಕರೆದ ತಕ್ಷಣ ಬಂದು ಕುತ್ಕೊಬಿಡು. ಹೆಂಗೋ ಚೆನ್ನಾಗಿ ಉಣ್ಕೊ ಬರೋದ. ಉಣ್ಕನವ ಒಳ್ಳೆ ಐಡಿಯಾ. ಸಂದಿಗೂ ಆಗಂಗೆ ಉಣ್ಕೊ ಬರಬೇಕು. ಸಂದಿಗೆ ಅಡುಗೆ ಮಾಡೋಕ್ಕಿಲ್ಲ ಮನೇಲಿ, ಎಷ್ಟು ಬೇಕೋ ಅಷ್ಟು ಉಣ್ಕೊ ಬಂದ್ಬಿಡದ. ಸರಿಯಾ, ನಾನು ಹೋಗಿರ್ತೀನಿ, ನನ್ನ ಕರೆಯಂಗೆ ಆಮೇಲೆ ಬಾ. ಆಯ್ತಾಯ್ತು ಹೋಗವ. ಏನು ಮಾಡ್ತಿದ್ದೀರಕ್ಕ? ಹ್ಞೂ ಅವಳೆ ಬಂದು ಓದಿಸ್ತದೆ. ಬಲೆ ಕುತ್ಕೋ. ಯಾಕೆ ಎಲ್ಗೂ ಹೋಗಿಲ್ವ ಇವತ್ತು? ಇಲ್ಲ ಕನಕ ಎಲ್ಗೂ ಹೋಗಿಲ್ಲ. ಏನೋ ಗಮ್ಮಂತದೆ. ಅಯ್ಯೋ ಅದು ನಮ್ಮ ಹೆಣ್ಣು ಇವಳು ಪೂಜಾ ಕೋಳಿ ತಿನ್ಬೇಕಂದ್ಲು, ಅದಕ್ಕೆ ರೋಜಾ ಮಾಡ್ತಾವಳೆ. ಓ ರೋಜಾ ಗಾರ್ಮೆಂಟ್ಸ್ಗೆ ಹೋಗಿಲ್ವಾ? ಇಲ್ಲ ಹೋಗಿಲ್ಲ. ಸರಿ ಗಮ್ಮಂತದೆ. ಆಯ್ತು ಅಡುಗೆ ಆಯ್ತಾ ಇಷ್ಟು ಜಲ್ದಿ? ಇವಳು ನೋಡ್ತಾಳೆ ಅಂತ ಇತ್ಲು ಬಾಗ್ಲಲ್ಲಿ ಬಂದಿನಿ ಕೋಳಿ ತಗೊಂಡು. ನಾಯಿ ನನಗೆ ವಾಸನೆ ಹಿಡ್ಕೊ ಬಂದ್ಬಿಟ್ಟವಳೆ, ಅದಕ್ಕೆ ಕಾಯ್ಕ ನಿಂತಿರ್ತಾಳೆ. ಬಿರಿಯಾನಿ ಮಾಡಿದ್ದೇವ ರೋಜಾ? ಆಂಟಿ ಕುತ್ಕೊಳ್ಳಿ ಊಟ ಮಾಡೋರಿ. ಮಾಡ್ತೀನಿ ಎಲ್ಲ ಮಾಡುವಾಗ. ನನಗೂ ಬಿರಿಯಾನಿ ಕಂಡ್ರೆ ಆಸೆ, ಇಲ್ಲಾಂದ್ರೆ ಉಣ್ತಿದ್ದಿಲ್ಲ. ಸಿಕ್ಕಿಲ್ಲ ಉಣ್ಣು. ಇನ್ನೇನು ಕುತ್ಕೊಳ್ಳಿ ಹಾಕ ಬತ್ತೀನಿ ಎಲ್ಲರಿಗೂ ಹಾಕ ಬಂದ್ಯಾ? ಹಂಗಾರೆ ನಂಗೂ ಹಾಕ ಬಂದ್ಬಿಡು. ಆಯ್ತಾಯ್ತು, ನಮ್ಗೆ ಹಾಕೊಡವ ಇಲ್ಲಿ. ಆಯ್ತು ಪೂಜಾ ನೀನು ಒಳಗೋಗಿ ರೂಮಲ್ಲಿ ಉಣ್ಣೋಗು. ಇಲ್ಲೇ ಉಣ್ತೀನಿ ಬಿಡಜಿ, ಎಲ್ಲ ಉಣ್ಣುವಾಗ. ಬೇಡ ಏನು ಬಿಡಂಗಿಸ್ಕೊಂಡಂಗೆ ಇಲ್ಲೇ ಉಂಡಾರ ದಾರಿಲಿ. ಹೋಗು ರೂಮಲ್ಲಿ ಉಣ್ಣೋಗು. ಕೈದೋಳು ಕಾಲ್ದೋಳು ಆಯ್ತದೆ, ಹೋಗು ಒಳಗಡೆ ಉಣ್ಣೋಗು. ಹಿಂಗೆ ದಾರಿಲಿ ಉಣ್ಬಾರ್ದು. ಹೋಗು ರೋಜಾ ಒಳಗೆ ಕೊಡೊಳಗೆ. ಅಯ್ಯಾಜಿ ನಿಂಗೆ ಗೊತ್ತಾಯ್ತಲ್ಲ, ಸುಮ್ಮನಿರವ. ಹೋಗು ಉಣ್ಕೊ ಬರೋಗು ರೂಮಲ್ಲಿ. ಉಣ್ಕಂತ ಹೋಗವ, ದಾರಿಲಿ ಕುಂತ್ಕೊಂಡು ಬೇಡ್ದು ಬಸ್ರಿ ಹೆಂಗ್ಸು. ಬಾ ಪೂಜಾ ಒಳಗೆ ಊಟ ಮಾಡುವೆ. ಕುತ್ಕೊಳ್ಳಿ, ನಿಮ್ಗೆಲ್ಲ ಇಲ್ಲಿ ಹಾಕ ಬತ್ತೀನಿ. ನೀನು ಹಾಕ ಬಾ. ಆಯ್ತಾಯ್ತು. ನನಗಂತೂ ಬಿರಿಯಾನಿ ಕಂಡ್ರೆ ಒಸಿ ಆಸೆ ಅಲ್ಲ ಕನಕ. ಗಮ್ಮಂತಲ್ಲ, ಇದೇನು ಸಾರು ಅನ್ಕೊ ಬಂದೆ. ನೋಡಿದ್ರೆ ಬಿರಿಯಾನಿನೇ ಮಾಡಿದಿರಿ. ನೀವೇನು ಅನ್ಕೊಂಡ್ರು ಪರವಾಗಿಲ್ಲ, ಬಿರಿಯಾನಿ ಉಣ್ಕೊ ಹೋಯ್ತೀನಿ. ಅಯ್ಯೋ ಏನನ್ನವ, ಅದಕ್ಕಾಗೆ ಬಂದಿವಿ. ಉಣ್ಕೊ ಹೋಗು. ಊಟ ಮಾಡಿ ಚೆನ್ನಾಗಿದ್ದದ್ ನೋಡಿ. ಅಯ್ಯೋ ನೋಡಕ್ಕೆ ಇಷ್ಟು ಚೆನ್ನಾಗದೆ. ಒಳ್ಳೆ ಚಂದನಾಗಿ ಮಾಡಿದ್ದಿ ಕಣ್ಬಿಡು ರೋಜಾ. ನಿನ್ನಂಗೆ ಅಡ್ಗೆ ಯಾ ಊರಲ್ಲಿ ಯಾರು ಮಾಡೋಕ್ಕಾಯ್ಕಿಲ್ಲ. ಉಣ್ಕನವ ನಿಜ ಚೆನ್ನಾಗಿ ಮಾಡಿದ್ದಿ ಬಿಡಿ, ಹೆಂಗಾರು ಆಗಲಿ. ಊಟ ಮಾಡಿ ಏನು ಇವಳು ಮನೆಗೆ ಬಂದಿದ್ದಾವೇನು ಊಟ ಮಾಡಿ ಅನ್ನಕ್ಕೆ. ಬಿಟ್ಟು ಸಿಕ್ಕರೆ ಎಲ್ಲ ಚೆನ್ನಾಗಿರ್ತದೆ ಇವಳಿಗೆ. ಸಕ್ಕದಾಗದೆ. ಸಕ್ಕದಾಗಿ ಮಾಡಿ ಕಂಡ್ಬಿಡು ರೋಜಾ. ಇಕ್ಕ ಉಣ್ಣೋಗ್ ಮಗ ನೀನುವೆ. ಮಾಡ್ತೀನಿ ಆಮೇಲೆ. ಯಾವ ಆಮೇಲೆ? ಇಕ್ಕ ಉಣ್ಣೋಗು. ಸಕ್ಕತ್ತು ಬೊಂಬಾಟ್ ಊಟ. ಆಮೇಲೆ ಉಂಟಾರ್ ಬಿಡಿ, ನಮಗೆಲ್ಲ ಇನ್ನೊಂದು ಸತಿ ಕೊಟ್ಬಿಟ್ಟು. ಇನ್ನು ಆಸೆ ಆಯ್ಕಿಲ್ಲ ಅಡುಗೆ. ಊಟ ಮಾಡಿ ನೀವೇ. ಯಾಕೆ ಸುಮ್ಮನೆ ಕೂತಿದ್ದೀರಿ? ಮಾಡವ ನೀನು, ಮಾಡ್ತೀವಿ ನಾವು. ಚೆನ್ನಾಗಿ ಮಾಡಿದ್ದಿ ಕಣ್ಮಗ. ಅವ ಓಹೋ ಅವ್ವ ಆಯ್ತು ಈಗ ಮಗಳ. ಅವ ಬಾಣೆ ಇಲ್ಲೇವ್ನಿ. ಇಲ್ಲೇನು ಮಾಡ್ತಿದ್ದೇವ? ನಾನು ಅಲ್ಲೆಲ್ಲ ಹುಡುಕ್ತಾನೆ. ಅಯ್ಯೋ ಬಾಣೆ, ರೋಜಕ್ಕ ಬಿರಿಯಾನಿ ಮಾಡಿದ್ಲು, ಊಟ ಮಾಡ್ತಿದ್ದೇಕಂತೆ. ಬಾ ನೀನಸಿ ಉಣ್ ಬಾ. ಬೇಡ ಉಣ್ಣು. ಅದಕ್ಕವಾ ಬಾ ಕಾವ್ಯ ಊಟ ಮಾಡ್ಬಾ. ಬಾ ಅದಕ್ಕಾಗೆ ಬಂದಿದ್ದೀರಿಕಂತೆ. ಅವ್ವ ಮಕ್ಳು ನಾಟಕ ನನಗೆ ಗೊತ್ತಿಲ್ವಾ? ಬಾಣೆ ಅಷ್ಟೊಂದು ಹಿಂಸೆ ಮಾಡ್ತಾರೆ ಎಲ್ಲರೂ. ಬಾ ಆಯ್ತಾ ಕೂತ್ಕೋ. ಹಾಕಬತ್ತೀನಿ ಬಾ, ಒಂಚೂರು ಉಣ್ ಬಾ. ಬಾವು ಆಯ್ತಾ ಕೂತ್ಕೋ. ಉಣ್ಣು ಮಗ ಉಣ್ಣು. ನಿಂಗೂ ಬಿರಿಯಾನಿ ಕಂಡ್ರೆ ಆಸೆ ಅಲ್ವಾ? ಇನ್ನೊಂದ್ಸತಿ ತೋರ್ಸವ ಅನ್ನವ. ತತ್ತೀನಿ. ಹಾಕ್ಸ್ಕೊ ಊಟ ಮಾಡು ಕಾವ್ಯ. ನಂಗೊಂದು ತುತ್ತ ಕಬ, ಒಂದು ತುತ್ತ ಉಂಡಳೇನೋ. ತಟ್ಟೆ ತಿಂತಾಳೆ, ತುತ್ತ ತುತ್ತ ಅಂತಾಳೆ. ಉಣ್ಣು ಕಾವ್ಯ ಉಣ್ಣು, ಎಷ್ಟು ಬೇಕಷ್ಟು ಉಣ್ಣು. ಬಿರಿಯಾನಿ ಅಂದಮೇಲೆ ಹೆಚ್ಚಾಗಿ ಮಾಡಿರ್ತಾರೆ, ಅಳ್ತೆಗೆ ಮಾಡ್ಕೊಂಡಾರ. ಇನ್ನೊಂದು ತುತ್ತು ಉಣ್ಣು. ಹಾಕ್ಸ್ಕೊ ಉಣ್ಣು, ನಾಚ್ಕೋಬೇಡ. ನಮ್ಮನೆ ಹಂಗೆ ಅಲ್ವಾ? ಇಲ್ಲ ಕಣವ, ನನ್ಗೆ ನಾಚಿಕೆ. ಉಣ್ಣು, ನೀನು ಹಾಕ್ಸ್ಕೊ ಉಣ್ತೀನಿ. ತಿನ್ನು. ಒಂದು ತುತ್ತ ಕಬ, ಒಂದು ತುತ್ತ. ಮುಂದುವರಿಯುವುದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.